ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ 18ನೇ ತಾರೀಕಿನ ರಾಹುಕೇತುವಿನ ಸ್ಥಾನ ಪರಿವರ್ತನೆಯ ಪ್ರಭಾವಗಳು ದ್ವಾದಶ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನೋಡೋಣ. ನೋಡಿ, ರಾಹುಕೇತುಗಳು ಛಾಯಾಗ್ರಹಗಳು. ಆ ಛಾಯಾಗ್ರಹಗಳು ನಮ್ಮ ಬದುಕಿನ ಮೇಲೆ ಯಾವ ಸ್ಥಾನವನ್ನು ಒಂದು ಸಂಚಾರ ಮಾಡ್ತಾ ಇರುತ್ತೋ ಆಯಾ ಸಂಚಾರದ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ರಾಹುಕೇತುಗಳು ಏನಾದರೂ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಗೋಚಾರದಲ್ಲಿ ಮರಣ ಭಯವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಏನಾದರೂ ಸಂಚಾರ ಮಾಡ್ತಾ ಇದ್ದರೆ ಸಂಪತ್ತಿನ ಹಾನಿಯನ್ನು ತೋರಿಸುತ್ತೆ. ಇನ್ನು ಮೂರನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಿದ್ರೆ ಬಹಳಷ್ಟು ಆನಂದವನ್ನು ಸಂತೋಷವನ್ನು ತೋರಿಸ್ತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇದ್ದರೆ ಬಹಳ ದುಃಖವನ್ನು ತೋರಿಸ್ತಕ್ಕಂಥದ್ದಾಗತ್ತೆ. ಇನ್ನು ಐದನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಇನ್ನು ಆರನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಸಂಪತ್ತಿನ ಅಭಿವೃದ್ಧಿಯನ್ನು ತೋರಿಸುವಂಥದ್ದು. ಇನ್ನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹಳ ನಷ್ಟವನ್ನು, ಬದುಕಿನಲ್ಲಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಸಾಂಸಾರಿಕ ಜೀವನದ ಏರುಪೇರುಗಳನ್ನು ತೋರಿಸುತ್ತೆ. ಇನ್ನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಪ್ರಾಣಕಂಟಕಗಳನ್ನು ತೋರಿಸ್ತಕ್ಕಂಥದ್ದು. ಇನ್ನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಬಹಳಷ್ಟು ಆರೋಗ್ಯ ಹಾನಿಯನ್ನು, ನಷ್ಟವನ್ನು ತೋರಿಸ್ತಕ್ಕಂಥದ್ದು, ಭಾಗ್ಯೋದಯಕ್ಕೆ ಕುಂಠಿತ ಆಗುವಂತಹದ್ದು ಆಗುತ್ತೆ. ಇನ್ನು 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಬದುಕಿನಲ್ಲಿ ಲಾಭಗಳನ್ನು, ಆನಂದಕರವಾದ ಘಟನೆಗಳನ್ನು, ವಿದೇಶ ಪ್ರಯಾಣದ ಯೋಗಗಳನ್ನು, ದೊಡ್ಡ ದೊಡ್ಡ ಪದವಿಗಳನ್ನು ಸೂಚನೆ ಮಾಡುತ್ತೆ. ಇನ್ನು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಬಹಳಷ್ಟು ವ್ಯಯ ಅಂದರೆ ಖರ್ಚನ್ನು ತೋರಿಸ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಏನಾದರೂ ರಾಹುಕೇತುಗಳು ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಈ ಫಲಗಳನ್ನು ನಾವು ನುಡಿಬೇಕಾಗತ್ತೆ. ಅಂತಹದ್ರಲ್ಲಿ ರಾಹುಕೇತುಗಳು 18 ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. 18 ತಿಂಗಳುಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಸುದೀರ್ಘವಾಗಿ ಅವರವರ ಫಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಶನಿ, ಗುರು ಈ 2 ಗ್ರಹಗಳನ್ನು ಬಿಟ್ಟರೆ ಇನ್ನು ನೇರವಾಗಿ ಬಹಳ ದೀರ್ಘಕಾಲದಲ್ಲಿ ಅವರವರು ಫಲಾನುಫಲಗಳನ್ನು ಕೊಡ್ತಕ್ಕಂಥದ್ರಲ್ಲಿ ರಾಹುಕೇತುಗಳು ಬಹಳ ಪ್ರಮುಖರಾಗಿರ್ತಾರೆ. ಹಾಗಾಗಿ ಈ ರಾಹುಕೇತುವಿನ ಸ್ಥಾನ ಸಂಚಾರದ ಪರಿವರ್ತನೆಗಳಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರಬಹುದು, ಯಾವ್ಯಾವ ರಾಶಿಯವರು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಂತೋಷವನ್ನು, ದುಃಖವನ್ನು ಅನುಭವಿಸಬಹುದು ಅನ್ನೋದನ್ನು ಈಗ ನೋಡಬಹುದಾಗತ್ತೆ. ರಾಹುಕೇತುಗಳ ಈ ಸಂಚಾರದ ಫಲಗಳಿಂದಾಗಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಇದೆ ಅನ್ನೋದನ್ನು ಈಗ ಗಮನಿಸೋಣ. ರಾಹುವು 6ನೇ ಮನೆಗೆ ಬರ್ತಾ ಇದ್ದಾನೆ, ಕೇತುವು 12ನೇ ಮನೆಗೆ ಬರ್ತಾ ಇರ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಒಂದು ರಾಶಿ ಮತ್ತು ಸಪ್ತಮದ ರಾಹುಕೇತುವಿನಿಂದ ನಿಮಗೆ ಬಿಡುಗಡೆ. ಇಷ್ಟು ದಿವಸ ಹಲವಾರು ನೋವುಗಳನ್ನು, ಅನಾರೋಗ್ಯದ ಪ್ರಾಬ್ಲಮ್ಗಳನ್ನು, ಕುಟುಂಬದ ಒಳಗಡೆ ತೊಂದರೆ ತಾಪತ್ರಗಳನ್ನೆಲ್ಲ ತುಂಬ ಅನುಭವಿಸಿದ್ರಿ. ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅದರಲ್ಲೂ ಸಾಂಸಾರಿಕ ಕಲಹಗಳಂತೂ ತೀರಾ ಮೇರಿ ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು. ಒತ್ತಡದ ಜೀವನ ನಿಮ್ಮದಾಗಿತ್ತು. ಬಟ್ ಆದರೆ ಇಲ್ಲಿ ಒಂದಿಷ್ಟು ರಿಲೀಫ್ ಅನ್ನೋದು ಸಿಗುತ್ತೆ ರಾಹುವಿನ 6ನೇ ಮನೆಯ ಸಂಚಾರಕ್ಕೆ. ಸಾಲ ಮತ್ತು ರೋಗಗಳ ಸ್ಥಾನವದು. ಈ ಒಂದು 6ನೇ ಮನೆಗೆ ಮತ್ತು ಈ ಮಾಟ ಮಂತ್ರಗಳು, ನೆಗೆಟಿವ್ ಎನರ್ಜಿ ಇವುಗಳ ಸ್ಥಾನವೂ ಸಹ 6ನೇ ಮನೆಯಾಗಿದೆ. ಈ ಸಂದರ್ಭದಲ್ಲಿ ನಿಮಗೇನಾಗ್ಬತ್ತೆ ಅಂತಂದರೆ ಈ ಒಂದು ವಿಚಾರಗಳು 6ನೇ ಮನೆಗೆ ರಾಹು ಬರೋದ್ರಿಂದ ಹಲವು ಶುಭ ಫಲಗಳನ್ನು, ಈ ಸಾಲಗಳಿಂದ ಒಂದು ಸ್ವಲ್ಪ ವಿಮುಕ್ತರಾಗ್ತೀರಿ, ಸಂಪಾದನೆ ಜಾಸ್ತಿ ಆಗುತ್ತೆ, ರೋಗಗಳಿಂದ ಆಚೆ ಬರ್ತೀರಾ,
ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದರಿಂದ ಒಂದು ಸ್ವಲ್ಪ ನಿವಾರಣೆಯನ್ನು ಪಡ್ಕೋತೀರಾ. ಇನ್ನು ಹಲವು ವಿಧದ ತೊಂದರೆ, ತಾಪತ್ರಯ, ವ್ಯಾಜ್ಯಗಳು, ನೋವುಗಳಿಂದ ಆಚೆ ಬರ್ತೀರಾ. ಹಲವು ವಿಧದ ಸಂತೋಷದಾಯಕವಾದಂತಹ ಒಂದು ಪ್ರಭಾವಗಳನ್ನು ರಾಹುವಿನ ಸಂಚಾರದಿಂದ ನೀವು ಎದುರಿಸಬೇಕಾಗತ್ತೆ. ಇನ್ನು ತುಂಬ ದಿವಸದಿಂದ ನಿಂತೋಗಿದ್ದಂತಹ ಅನೇಕ ಕೆಲಸ ಕಾರ್ಯಗಳೂ ಸಹ ನಿಮಗೆ ಪುನಃ ಚಾಲನೆಯು ಸಿಕ್ಕು ಅದರಿಂದ ಒಂದಷ್ಟು ಯಶಸ್ಸನ್ನು ನೀವು ಪಡ್ಕೊಳ್ತೀರಾ. ನಿಮ್ಮ ಮಕ್ಕಳ ಉದ್ಯೋಗದಲ್ಲಿ ಬೆಳವಣಿಗೆ, ಮಕ್ಕಳಿಗೆ ಚೆನ್ನಾಗಿರೋ ಕೆಲಸಗಳು ಸಿಗ್ತಕ್ಕಂಥದ್ದು. ನೋಡಿ, ತುಂಬ ಜನ ಹೆತ್ತಂಥವರು ಅಯ್ಯೋ ನಮ್ಮ ಮಕ್ಕಳಿಗೆ ಚೆನ್ನಾಗಿರೋ ಕೆಲಸ ಸಿಗ್ತಾ ಇಲ್ಲ ಗುರುಗಳೇ, ತುಂಬ ಚೆನ್ನಾಗಿ ಓದಿದ್ದಾವೆ, ಬಟ್ ಆದರೆ ಅವಕ್ಕೆ ವಿದ್ಯೆ ಅನ್ನೋದು ತುಂಬ ಚೆನ್ನಾಗಿದೆ, ಉದ್ಯೋಗ ಅನ್ನೋದು ಸಿಗ್ತಾ ಇಲ್ಲ. ನೋಡಿ, ಯಾಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ಲಕ್ಷ್ಮೀ ಪೂಜೆಗಿಂತ ಸರಸ್ವತಿ ಪೂಜೆ ಜಾಸ್ತಿ ಮಾಡಿಸೋರು ಮಕ್ಕಳ ಕೈನಲ್ಲಿ. ಮಕ್ಕಳುಗಳಿಗೆ ವರ್ಷಕ್ಕೊಮ್ಮೆ ಸರಸ್ವತಿ ಪೂಜೆ ಅಂತ ಮಾಡಿಸೋರು. ಈಗ ಯಾವ ಒಂದು ಪರಿಪಾಟಲೇ ಹೋಗ್ಬಿಟ್ಟಿದೆ, ಸರಸ್ವತಿ ಪೂಜೆನೇ ಇಲ್ಲ. ಇನ್ನು ವಿದ್ಯೆ ಮತ್ತು ಬರೀ ಲಕ್ಷ್ಮೀ ಪೂಜೆ ಮಾಡ್ಕೊಂಡು ಲಕ್ಷ್ಮೀ ಬರಲಿ ಅಂದರೆ ಸಾಧ್ಯವೇ? ದಯವಿಟ್ಟು ವಿದ್ಯೆ ಎಷ್ಟು ಚೆಂದ ಬೇಕು ಮುಖ್ಯವೋ ಅಷ್ಟೇ ಮುಖ್ಯ ನಮಗೆ ಒಂದು ಲಕ್ಷ್ಮಿಯೂ ಹೌದು, ಸರಸ್ವತಿಯೂ ಹೌದು. ಇಬ್ಬರ ಉಪಾಸನೆಯನ್ನು ಸರಿಯಾಗಿ ಮಾಡ್ತಾ ಬನ್ನಿ. ಇನ್ನು ನಿಮ್ಮ 12ನೇ ಮನೆ ಕೇತುವಿನ ಒಂದು ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂದರೆ ಹಲವು ವಿಧದ ಅನಾವಶ್ಯಕವಾದ ದುಂದು ವೆಚ್ಚಗಳನ್ನು ಕೊಟ್ಬಿಡ್ತಾನೆ, ಅನಾವಶ್ಯಕವಾದ ಖರ್ಚುಗಳನ್ನು ಕೊಡ್ತಕ್ಕಂಥದ್ದು, ಕ್ರೋಢೀಕರಣವಾದಂತಹ ಸಂಪತ್ತುಗಳು ಖರ್ಚಾಗಿ ಹೋಗುವಂಥದ್ದಾಗತ್ತೆ. ಅನಗತ್ಯವಾಗಿ ಬೇರೆಯವರಿಗೆ ಶ್ಯೂರಿಟಿಗಳನ್ನು ಕೊಡೋದು, ಬೇರೆಯವರಿಗೆ ನಿಮ್ಮ ಸಾಲ ತೀರ್ತು ಅಂತ ಹೇಳಿ ಬೇರೆಯವರಿಗೆ ಸಾಲ ಕೊಡೋದು, ಈ ರೀತಿಯಾಗಿ ಮಾಡ್ಕೋತೀರಿ. ಹುಷಾರು, ನಿಮ್ಮ ಹತ್ರ ಕೈ ನಡೀತಿದೆ ಅಂತ ಕೈ ಉದ್ದ ಮಾಡೋಕ್ಕಂತೂ ಹೋಗಬೇಡಿ. ಯಾವಾಗ ಕೈ ತುಂಡಾಗ್ಬೋದು ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಮೊದಲೇ ಈಗ ನಿಮಗೆ ಶನಿ ನೇರವಾಗಿ ಸಪ್ತಮ ಸ್ಥಾನದಲ್ಲಿ ರಾಶಿ ಮೇಲೆ ದೃಷ್ಟಿ ಕೊಡ್ತಾ ಇದ್ದಾನೆ. ಶನಿ ಅಷ್ಟೊಂದು ಶುಭದ ರೀತಿಯಲ್ಲಿಲ್ಲ. ಗುರು ಅನುಗ್ರಹ ಏನೋ ಪರವಾಗಿಲ್ಲ, ಏನು ತೊಂದರೆ ತಾಪತ್ರೆ ಅಂತೂ ಸದ್ಯಕ್ಕಿಲ್ಲ. ಇನ್ನು 10ನೇ ಮನೆಗೆ ಬೇರೆ ಬರ್ತಾ ಇದ್ದಾನೆ. ಒಂದಿಷ್ಟು ನಥಿಂಗ್ ಗೈನ್ ನಥಿಂಗ್ ಲಾಸ್ ಅನ್ನುವಂಥ ರೀತಿಯಲ್ಲಿ ಇರುತ್ತೆ. ಆದರೆ ಒನ್ಸ್ ನೀವು ಗುರುಬಲ ಶನಿ ಬಲವನ್ನು ಕಳ್ಕೊಳ್ಳೋ ಹೊತ್ತಿಗೆ ಸ್ವಲ್ಪ ಹುಷಾರಾಗಿರ್ತಕ್ಕಂತಹದ್ದು ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಅನೇಕ ವಿಧವಾಗಿರತಕ್ಕಂತಹ ಒಂದು ರೀತಿಯಾದಂತಹ ಖರ್ಚುಗಳು, ಅದೇ ನಷ್ಟಗಳನ್ನು ಹೆಚ್ಚಿಗೆ ಮಾಡುವಂತಹದ್ದು. ಒಂದು ಕಡೆ ದುಡ್ಡು ಒಳಹರಿವು ಚೆನ್ನಾಗಿ 6ನೇ ಮನೆಯ ರಾಹು ಕೊಡ್ತಾ ಇರ್ತಾನೆ. ಕೇತು ಮೋಕ್ಷದ ಸ್ಥಾನದಲ್ಲಿದ್ದು ಎಲ್ಲದಕ್ಕೂ ಮೋಕ್ಷವನ್ನು ಕೊಡ್ತಾ ಇರ್ತಕ್ಕಂತಹದ್ದು. ಎಲ್ಲದಕ್ಕೂ ಒಂದು ರೀತಿಯಲ್ಲಿ ನಿಮಗೆ ಬರೋದನ್ನೆಲ್ಲ ಕಟ್ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಹುಷಾರಾಗಿರಬೇಕು. ಈ 12ನೇ ಮನೆಯ ಕೇತುವಿನ ಸ್ಥಾನ ಸಂಚಾರದಿಂದ ಅನೇಕ ವಿಧದ ಜ್ಞಾನ ಉನ್ನತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಬದುಕಿನಲ್ಲಿರುವಂತಹ ಅನೇಕ ಜಂಜಾಟಗಳಿಂದ ಆಧ್ಯಾತ್ಮದಿಂದ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಇದು ಸಕಾಲ. ಧೈರ್ಯವಾಗಿ ಮುಂದುವರಿತಾ ಬನ್ನಿ. ಇನ್ನು ಧ್ಯಾನ ಮತ್ತು ಆತ್ಮಾವಲೋಕವನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದಾಗಿರುತ್ತೆ. ಸ್ವಲ್ಪ ಕನಸಿನಲ್ಲಿ ಈ ಒಂದು 6 ಮತ್ತು 12ನೇ ಕೇತುವಿನ ಸಂಚಾರದಿಂದ ಕನಸಿನಲ್ಲಿ ಒಂದು ಸ್ವಲ್ಪ ನಾಗಪ್ಪ ಬರೋದು ಜಾಸ್ತಿ ಆಗುತ್ತೆ. ಏನು ಭಯ ಪಟ್ಕೊಳ್ಳೋದು ಬೇಡ. ನಾಗದೇವರುಗಳ ಆಶೀರ್ವಾದ ಸಿಗ್ತಾ ಇದೆ ಅಂತ ಅಂದ್ಕೊಳ್ಳಿ. ನಾಗದೇವರ ಉಪಾಸನೆಯನ್ನು ಮಾಡ್ತಾ ಇರಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಇನ್ನು ರಾಹುಕೇತುವಿನ ಸಂಚಾರ, ಗುರುವಿನ ಸಂಚಾರ ಮೇ ತಿಂಗಳಿನಲ್ಲೇ ಇರೋದ್ರಿಂದ ಮೇ 14ನೆಯ ತಾರೀಕು ಗುರು ಸಂಚಾರ, ಮೇ 18ನೆಯ ತಾರೀಕು ರಾಹುಕೇತುವಿನ ಸಂಚಾರ ಇರೋದ್ರಿಂದ ಈ ನವಗ್ರಹಗಳ ಶಾಂತಿಯ ಪೂಜೆಯನ್ನು ಮಾಡಿ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಯಾಗದಲ್ಲಿ ಬಂದು ಪಾಲ್ಗೊಂಡು ಇಲ್ಲಿ ನಿಮಗೆ ಕೇತುವಿನಿಂದ ಸಮಸ್ಯೆ ಇದೆ, ಕೇತು ಮತ್ತು ಗುರು ಶಾಂತಿ ಪೂಜೆಯನ್ನು ಮಾಡಿಸ್ಕೊಂಡು ತಮ್ಮೆಲ್ಲರ ಜೀವನವನ್ನು ಒಂದು ಒಳಿತಿನತ್ತ ಕರ್ಕೊಂಡು ಹೋಗಿ ಅಲ್ಲಿ ನವಗ್ರಹಕ್ಕೂ ಶಾಂತಿ ನಡೆಯೋದ್ರಿಂದ ಸಕಲ ಗ್ರಹಗಳಿಗೂ ಶಾಂತಿ ಪೂಜೆಯನ್ನು ಮಾಡಿ ನಿಮ್ಮ ಹೆಸರಿನಲ್ಲೊಂದು ಪೂಜೆಯನ್ನು ಮಾಡಿಸಿ ಆ ಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷಾ ಕವಚವನ್ನು ಕೈಗೆ ಕಟ್ಕೊಳ್ಳಿ. ಅಕ್ಷತ ಪ್ರಸಾದವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ. ಅದರಿಂದ ಸಕಲ ಸರ್ವಗ್ರಹದ ಬಲದ ಜೊತೆಗೆ ಆಗಬಹುದಾಗಿರುವಂತಹ ಅನೇಕ ತೊಂದರೆ ತಾಪತ್ರಗಳನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯವಿದೆ. ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ಒಂದು ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಈ ಮಹಾಯಾಗ ನಡೀತಿರುವಂತಹ ಸ್ಥಳವಾದರೂ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲಿಪುರ ಗ್ರಾಮದ ಏಳೂರಿನ ಗ್ರಾಮ ದೇವತೆಯಾದ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ. ತಾವೆಲ್ಲರೂ ಸಹ 14ನೇ ತಾರೀಕು ಮೇ ನಡೀತಾ ಇರುವಂತಹ ದಿನಾಂಕ 14ನೇ ತಾರೀಕು ಮೇ ಈ ಒಂದು ದಿನಾಂಕದಂದು ಬಂದು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಶೇಷವಾದ ಕನ್ಯಾ ರಾಶಿಯವರ ರಾಹುಕೇತುವಿನ ಸಂಚಾರ ಫಲದ ವಿಶೇಷವಾದ ಮಾಹಿತಿ ಇರುವ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.
ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.